ಎಲ್ಲರಿಗೂ ನಮಸ್ಕಾರ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನನ ನನ್ನ ಚಾನಲಲ್ಲಿ ಮಾಡ್ತಿದ್ದೀನಿ. ಪರ್ಟಿಕ್ಯುಲರ್ಲಿ ರೂರಲ್ ಹುಡುಗರಿಗೆ, ಕನ್ನಡ ಮೀಡಿಯಂ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ನೀವೇನಾದರೂ ಈಗ ಫೈನಲ್ ಇಯರಲ್ಲಿ ಇದ್ದೀರಾ, 6th SEM ಇದ್ದೀರಾ, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಿದ್ದೀರಾ ಅಂದರೆ ನಿಮ್ಮ ಸಿಲೆಬಸ್ ಪ್ರಕಾರ 3rd ಇಯರಲ್ಲಿ ಪೇಪರ್ 1ನಲ್ಲಿ ಫೋಟೋ ಕೆಮಿಸ್ಟ್ರಿ ಅಂತ ವಿಡಿಯೋ ಒಂದು ಚಾಪ್ಟರ್ ಇದೆ, ಅದರದ್ದು ವೀಡಿಯೋಸ್ನ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಕ್ಯಾಲ್ಕುಲೇಷನ್ ಆಫ್ ಮೋಲಾರ್ ಎಕ್ಸ್ಟೆನ್ಷನ್ ಕೋಎಫಿಷಿಯಂಟ್ ವಿಚ್ ಇಸ್ ದಿ ನ್ಯೂಮರಿಕಲ್ ಪ್ರಾಬ್ಲಮ್ ಬೇಸ್ಡ್ ಆನ್ ವೀರ್ ಲಾಂಬರ್ಟ್ಸ್ ಲಾ ಏನಿದೆಯಲ್ಲ ಅದನ್ನು ನಾನು ಇವತ್ತು ಇನ್ ಡೀಟೇಲಾಗಿ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನಿಮ್ಮ ಸಿಲೆಬಸ್ ಪ್ರಕಾರ ವೀರ್ ಲ್ಯಾಂಬರ್ಟ್ಸ್ ಲಾ ಮತ್ತು ಅದರದ್ದು ಅಪ್ಲಿಕೇಶನ್ಸು ಓದಬೇಕಾಗತ್ತೆ. ಸೊ ಅದನ್ನು ನಾನಿವತ್ತು ನ್ಯೂಮರಿಕಲ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಿಮಗೆ ವೀರ್ ಲ್ಯಾಂಬರ್ಟ್ಸ್ ಲಾ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಗೊತ್ತಿರಬೇಕು. ಅಬ್ಸಾರ್ಬೆನ್ಸ್ A = log I/I0 ವಿಚ್ ಇಸ್ ಇಕ್ವಲ್ ಟು ಎಪ್ಸಿಲಾನ್ C × L ಅಂತ ಹೇಳಬೇಕು. I ಅಂತಂದರೆ ಇಂಟೆನ್ಸಿಟಿ ಆಫ್ ದಿ ಟ್ರಾನ್ಸ್ಮಿಟೆಡ್ ರೇಡಿಯೇಷನ್ ಡಿವೈಡೆಡ್ ಬೈ ದಿ ಇಂಟೆನ್ಸಿಟಿ ಆಫ್ ದಿ I0 ಅಂತಂದರೆ ಇನ್ಸಿಡೆಂಟ್ ರೇಡಿಯೇಷನ್, ಎಪ್ಸಿಲಾನ್ ಅಂತಂದರೆ ಅಬ್ಸಾರ್ಬೆನ್ಸ್ ಕೋಎಫಿಷಿಯಂಟ್ ಅಂತ ಹೇಳ್ತೀವಿ, C ಅಂತಂದರೆ ಕಾನ್ಸಂಟ್ರೇಷನ್, L ಅಂದರೆ ಲೆಂತ್ ಆಫ್ ದಿ ಟ್ಯೂಬ್ ಅಂತ ಹೇಳ್ತೀವಿ. ನೀವು ಅದನ್ನು ನೋಡ್ಕೋಬೇಕಾಗತ್ತೆ. ಅದರ ಮೇಲೆ ನೀವು ಪ್ರಾಬ್ಲಮ್ಸ್ನ ಮಾಡಬೇಕಾಗತ್ತೆ. ಯಾವುದೇ ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ ಕೊಟ್ಟಾಗ ನಿಮಗೆ ಫಸ್ಟು ಏನು ಅಂತಂದರೆ ಅದರದ್ದು ಫಾರ್ಮುಲಾ ಗೊತ್ತಿರಬೇಕು, ಜೊತೆಗೆ ಅದು ಏನೇನು ಅಂತ ಗೊತ್ತಿರಬೇಕು. ಆವಾಗ ನಿಮಗೆ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಇಲ್ಲೇನು ಹೇಳ್ತಿದ್ದಾರೆ, ಸೊಲ್ಯೂಷನ್ ಆಫ್ ದ ಯಾವುದೋ ಒಂದು ಅಮೈನೋ ಆ್ಯಸಿಡ್ ಆ್ಯಸ್ ಅನ್ ಅಬ್ಸಾರ್ಬೆನ್ಸ್ 280 nanometer ಆಫ್ 5.54 in a 0.5 centimeter length of the cuvette given the absorbance coefficient ಕೊಟ್ಟಿದ್ದಾರೆ. ವಾಟ್ ಈಸ್ ದ ಕಾನ್ಸಂಟ್ರೇಷನ್ ಆಫ್ ದಿ ಸೊಲ್ಯೂಷನ್ ಅಂತ ಕೇಳ್ತಾ ಇದ್ದಾರೆ. ಏನು ಬೇಕಾದ್ರೂ ಕೇಳ್ಬೋದು, ಅಬ್ಸಾರ್ಬೆನ್ಸ್ ಕೇಳ್ಬೋದು, ಕೋಎಫಿಷಿಯಂಟ್ ಕೇಳ್ಬೋದು, ಅಥವಾ ಕಾನ್ಸಂಟ್ರೇಷನ್ ಕೇಳ್ಬೋದು, ಅಥವಾ ಲೆಂತ್ ಬೇಕಾದ್ರೂ ಕೇಳ್ಬೋದು. ಆದರೆ ಇಲ್ಲೇನು ಹೇಳ್ತಿದ್ದಾರೆ, ವಾಟ್ ಈಸ್ ದ ಕಾನ್ಸಂಟ್ರೇಷನ್ ಆಫ್ ದಿ ಸೊಲ್ಯೂಷನ್ ಅಂತ ಕೇಳ್ತಾ ಇದ್ದಾರೆ. L = ಲೆಂತ್ ಆಫ್ ದಿ ಟ್ಯೂಬ್ ಅವರೇ 0.5 centimeter ಅಂತ ಹೇಳಿದ್ದಾರೆ. ಅಬ್ಸಾರ್ಬೆನ್ಸು ಕೊಟ್ಟಿದ್ದಾರೆ, ನೆಕ್ಸ್ಟು ಎಪ್ಸಿಲಾನ್ ಕೊಟ್ಟಿದ್ದಾರೆ, C ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಈ ಫಾರ್ಮುಲಾ ನೀವು ಹಾಕ್ಕೊಂಡು ಮಾಡುತ್ತಾ ಹೋದರೆ ಹೇಗಾಗತ್ತೆ ಅಂತಂದರೆ C = A/εln ಆಗುತ್ತೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ನೀವು ಯೂನಿಟ್ಸ್ನ ನೋಡ್ಕೋಬೇಕಾಗತ್ತೆ. ಏನಾಗಿದೆ, ಅಬ್ಸಾರ್ಬೆನ್ಸು ಯಾವುದ್ರಲ್ಲಿ ಕೊಟ್ಟಿದ್ದಾರೆ, ಅಬ್ಸಾರ್ಬೆನ್ಸು L/mol/centimeter ಕೊಟ್ಟಿದ್ದಾರೆ. ಅದು ಎಪ್ಸಿಲಾನ್ ಆಯಿತು. ಅಬ್ಸಾರ್ಬೆನ್ಸು 0.54 ಇಟ್ಸ್ ಎನ್ ಯೂನಿಟ್, ಅದಕ್ಕೆ ಯಾವುದೂ ಯೂನಿಟ್ ಇಲ್ಲ, 0.54 ಇದೆ. ಸೊ 6.4 × 10⁻³ ಅದು 103 ಆಗಿದೆ, ಅದು 10⁻³ ಆಗಬೇಕು, ಇಂಟು 0.5 ಇದೆ ಅಲ್ಲಿ. ಸೊ ಅದನ್ನು ಸಾಲ್ವ್ ಮಾಡಿದ್ರೆ ನಿಮ್ಗೆ ಏನು ಬರುತ್ತೋ ದಟ್ ವಿಲ್ ಬಿ ಇನ್ ಟರ್ಮ್ಸ್ ಆಫ್ ಮೋಲಾರ್ ಕಾನ್ಸಂಟ್ರೇಷನಲ್ಲಿ ಅದು ಇರುತ್ತೆ. ಆ ಥರ there is a substance in a solution 4 grams per liter, that's a concentration. The length of the cuvette is 2 centimeter and only 50% of certain light beam is transmitted. So find its epsilon ಅಂತ ಹೇಳ್ತಾರೆ, ಎಕ್ಸ್ಟೆನ್ಷನ್ ಕೋಎಫಿಷಿಯಂಟ್ ಅಂತ ಹೇಳ್ತಿದ್ದಾರೆ. ಲೆಂತ್ ಕೊಟ್ಟಿದ್ದಾರೆ, ಐ ಕೊಟ್ಟಿದ್ದಾರೆ. ಐಗೆ ಏನು ಮಾಡ್ತಾ ಇದ್ದೀನಿ ನಾನು 0.5 ಅಂತ ಹೇಳ್ತೀನಿ, 50% ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ, ಟ್ರಾನ್ಸ್ಮಿಟೆಡ್ ರೇಟ್ನ ಐ ಅಂತ ತೊಗೊಳ್ತಾ ಇದ್ದೀನಿ, ಐಗೆ 50 ತೊಗೊಳ್ತಾ ಇದ್ದೀನಿ, ಅಥವಾ 0.5 ತೊಗೊಳ್ತಾ ಇದ್ದೀನಿ. ಲಾಗ್ 50% ಕೊಟ್ಟಿದ್ದಾರೆ, ಹಾಗಾಗಿ 0.5 ತೊಗೊಳ್ತಾ ಇದ್ದೀನಿ. ಸೊ A = log I/I0 ವಿಚ್ ಈಸ್ ಇಕ್ವಲ್ ಟು ಲಾಗ್ ಆಫ್ I is 0.5 ಡಿವೈಡೆಡ್ ಬೈ 1. ಇದು 1 ಅಂತ ಕನ್ಸಿಡರ್ ಮಾಡಿಕೊಂಡ್ರೆ, 100% ಅಂತ ಕನ್ಸಿಡರ್ ಮಾಡಿಕೊಂಡ್ರೆ 50 ಡಿವೈಡೆಡ್ ಬೈ 100 ಆಯಿತು ಅಂದ್ರೂ ಅವಾಗ ಅದು 2 ಆಗುತ್ತೆ. ಸೊ ಈಗ A is equal to log I/I0 ಏನಾಯಿತು ಅಂತಂದರೆ 0.5 ಬಂತು. 0.5ಗೆ ನೀನು ಲಾಗರಿದಮ್ನ ತೊಗೊಂಡ್ರೆ 0.3010 ಇರುತ್ತೆ. ಎಪ್ಸಿಲಾನ್ × 4 × 2. 4 ಅಂತಂದರೆ ಏನಾಗಿದೆ, 4 ಗ್ರಾಮ್ ಕಾನ್ಸಂಟ್ರೇಷನ್ ಕೊಟ್ಟಿದ್ದಾರೆ, ಲೆಂತ್ 2 ಅಂತ ಹೇಳ್ತಾರೆ. ಅಂದರೆ 8 ಎಪ್ಸಿಲಾನ್ = 0.3010 ಆಯಿತು. ದೇರ್ಫೋರ್ ಎಪ್ಸಿಲಾನ್ = 0.3010 ಡಿವೈಡೆಡ್ ಬೈ 8 ಮಾಡಿಕೊಂಡ್ರೆ ಏನು ಯೂನಿಟ್ ಬರುತ್ತೋ ಅದು ಬರುತ್ತೆ. ಸೊ ನೀವು ಆ ಥರ ನೋಡಿಕೊಂಡು ಏನು ಕೊಟ್ಟಿದ್ದಾರೆ ಅನ್ನೋದ್ರ ಮೇಲೆ ಮಾಡಬೇಕಾಗತ್ತೆ. ಸೇಮ್ ಫಾರ್ಮ್ಲಾನೇ ಐದರ್ ಕಾನ್ಸಂಟ್ರೇಷನ್ ಕೇಳ್ಬೋದು, ಲೆಂತ್ ಕೇಳ್ಬೋದು, ಅಬ್ಸಾರ್ಬೆನ್ಸ್ ಕೇಳ್ಬೋದು, ಅಥವಾ ಎಪ್ಸಿಲಾನ್ ಕೇಳ್ಬೋದು. ಏನು ಕೇಳ್ತಾರೆ ಅದ್ರ ಪ್ರಕಾರ ನೀವು ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಇದು 2 ಮಾರ್ಕ್ಸ್ ಪ್ರಾಬ್ಲಮ್ ಇರುತ್ತೆ. ಎ ಸೊಲ್ಯೂಷನ್ ಆಫ್ ಎ ಥಿಕ್ನೆಸ್ 2 centimeter ಟ್ರಾನ್ಸ್ಮಿಟ್ 40% ಅಂತ ಕನ್ಸಿಡರ್ ಮಾಡಿದಾಗ 0.4ನ ನೀವು ಕನ್ಸಿಡರ್ ಮಾಡಬೇಕಾಗತ್ತೆ. ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ಕೇಳ್ತಾ ಇದ್ದಾಗ ಕ್ಯಾಲ್ಕುಲೇಟ್ ದಿ ಕಾನ್ಸಂಟ್ರೇಷನ್ ಸೊಲ್ಯೂಷನ್ ಗಿವನ್ ಎಪ್ಸಿಲಾನ್ ಕೊಟ್ಟಿದ್ದಾರೆ, ಡೆಸಿಮೀಟರ್ ಕ್ಯೂಬ್ per mole per centimeter ಅಂತ ಹೇಳ್ತಾ ಇದ್ದಾರೆ. ಸೊ A = log I/I0
which is equal to epsilon into C into L ಇದೆ. ಸೊ ಲಾಗ್ A is equal to log 0.4 divided by 1 ಆಯಿತು, 0.3979 which is equal to epsilon C into L ಆಯಿತು. A is equal to A divided by epsilon into CL. ಇದು ಎರಡು ಸ್ಟೆಪ್ ಇದೆ, ನೀವು ನೋಡ್ಕೋಬೇಕಾಗತ್ತೆ. ಫಸ್ಟು ನೀವೇನು ಮಾಡಬೇಕಾಗತ್ತೆ, A ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. A ಕ್ಯಾಲ್ಕುಲೇಟ್ ಮಾಡಿಕೊಂಡು ಅದನ್ನು ನೀವೇನು ಮಾಡಬೇಕಾಗತ್ತೆ, ಇಲ್ಲಿ ಯೂಸ್ ಮಾಡಬೇಕಾಗತ್ತೆ. ಸೊ ನಿಮಗೆ A is equal to log I/I0 ಅದನ್ನು ಫಾರ್ಮುಲಾ ಯೂಸ್ ಮಾಡ್ಕೊಂಡಾಗ 0.3979 ಬಂತು, ವಿಚ್ ಇಸ್ equal to epsilon C into L ಇದೆ. ಅದನ್ನು ಹಾಕ್ಕೊಂಡು ನೀವು ಕ್ಯಾಲ್ಕುಲೇಟ್ ಮಾಡಿ ಕಾನ್ಸಂಟ್ರೇಷನ್ನ ನೀವು ಎಕ್ಸ್ಪ್ರೆಸ್ ಮಾಡಬೇಕಾಗತ್ತೆ. ಅದೇ ಥರ ಎ ಸೊಲ್ಯೂಷನ್ ಶೋಸ್ ದ ಟ್ರಾನ್ಸ್ಮಿಟೆನ್ಸ್ ಆಫ್ 20% when taken in a cell of 2.5 cm thickness. Calculate its concentration if the molar absorption coefficient is so much ಅಂತ ಕೊಟ್ಟಿದ್ದಾರೆ ಅವರು. ಸೊ ನಿಮಗೆ ಇನ್ನೊಂದು ಅಬ್ಸಾರ್ಬೆನ್ಸ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಕ್ಕೆ ಆ ಫಾರ್ಮುಲಾ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. A is equal to I/I0 ಅಂತ ಹಾಕೋಬೋದು. ಇಲ್ಲ ಅಂತಂದರೆ A is equal to 2 - log 10% ಟ್ರಾನ್ಸ್ಮಿಷನ್ ಆ ಥರ ಬೇಕಾದ್ರೂ ಹಾಕ್ಕೋಬೋದು. 2 - log ಪರ್ಸೆಂಟೇಜ್ ಎಷ್ಟು ಹೇಳಿದ್ರೆ 20 ಹೇಳ್ತಾ ಇದ್ದಾರೆ. ಸೊ ಸಿಂಪಲ್ ಅನದರ್ ವೇ ಆಫ್ ಎಕ್ಸ್ಪ್ರೆಸ್ಸಿಂಗ್ ದಿ ಸೇಮ್ ಈಕ್ವೇಷನ್. ಸೊ ಎಗೆ ನನಗೆ 0.698 ಬಂತು. ಸೊ ಅದನ್ನು ಈಗ ಮತ್ತೆ ಹಾಕ್ಕೊಳ್ತೀನಿ, ಹಾಕ್ಕೊಂಡು ಕಾನ್ಸಂಟ್ರೇಷನ್ ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ. ಇದನ್ನು ಈ ಥರ ಫಸ್ಟು ನಿಮಗೆ ಅಬ್ಸಾರ್ಬೆನ್ಸ್ ಕ್ಯಾಲ್ಕುಲೇಷನ್ ಮಾಡಿ ಆಮೇಲೆ ಕಾನ್ಸಂಟ್ರೇಷನ್ ಮಾಡೋದಾದರೆ 3 ಮಾರ್ಕ್ಸ್ ಪ್ರಾಬ್ಲಮ್ ಇರುತ್ತೆ ಅಥವಾ 4 ಮಾರ್ಕ್ಸ್ ಪ್ರಾಬ್ಲಮ್ ಇರುತ್ತೆ. ಡೈರೆಕ್ಟಾಗಿ ಮಾಡೋದಿದ್ದರೆ ನಿಮಗೆ 2 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಯಾವಾಗೂ ಯು ರಿಮೆಂಬರ್ ಆಲ್ವೇಸ್ ಯು ರೈಟ್ ದಿ ಫಾರ್ಮುಲಾ, ರೈಟ್ ದಿ ವಾಟ್ ಎವರ್ ದ ಡೇಟಾ ದೇ ಹ್ಯಾವ್ ಗಿವನ್, ವಾಟ್ ಯು ಆರ್ ಗೋಯಿಂಗ್ ಟು ಫೈಂಡ್ ಔಟ್, ಈ ಥರ ಬರ್ಕೊಳ್ಳಿ. ಆವಾಗ ಈಸಿ ಆಗುತ್ತೆ, ತಪ್ಪಾಗುವಂಥದ್ದು ಕೇಸಸ್ಸು ನಿಮಗೆ ಕಡಿಮೆ ಆಗುತ್ತೆ. A calcium carbonate solution shows the transmittance of 90% when taken in a cell of 1.9 cm thickness. Calculate its concentration and epsilon is given. ಸೊ ಎಗೇನ್ ನಾನು ಅಬ್ಸಾರ್ಬೆನ್ಸ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಎರಡು ಥರ ಫಾರ್ಮುಲಾ ಹಾಕೋಬೋದು. A is equal to log I/I0 ಯೂಸ್ ಮಾಡ್ಬೋದು. ಇಲ್ಲಾಂದರೆ A is equal to 2 - log if they are given in terms of percentage ಕೊಟ್ಟಾಗ ನಾನು ಈ ಫಾರ್ಮುಲಾ ಹಾಕ್ಕೋಬೋದು. ಎರಡಕ್ಕೂ ಒಂದೇ ಆನ್ಸರ್ ಬರುತ್ತೆ. ಫಸ್ಟು ನಾನು ಏನು ಮಾಡ್ತೀನಿ, ಅಬ್ಸಾರ್ಬೆನ್ಸ್ ಕ್ಯಾಲ್ಕುಲೇಟ್ ಮಾಡ್ತೀನಿ, ಅದಾದಮೇಲೆ ಕಾನ್ಸಂಟ್ರೇಷನ್ನ ಸಬ್ಸ್ಟಿಟ್ಯೂಟ್ ಮಾಡಿ ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ. ಈ ರೀತಿಯಾಗಿ ನಿಮಗೆ ಪ್ರಾಬ್ಲಮ್ಸ್ನ ಕೇಳ್ಬೋದು. ಬೇಸ್ಡ್ ಆನ್ ಬೀರ್-ಲ್ಯಾಂಬರ್ಟ್ಸ್ ಲಾ ಏನು ಹೇಳುತ್ತೆ ಅಂತಂದರೆ, ಅಬ್ಸಾರ್ಬೆನ್ಸ್ ಆರ್ ಆಪ್ಟಿಕಲ್ ಡೆನ್ಸಿಟಿ is directly proportional to the concentration and length of the tube. ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಅದನ್ನು ಹೇಳುತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.